ಈ ಸಿಲಿಕಾನ್ ಸಿಟಿಲಿ ಬರೀ ಝೈಲೋ ರೆಡ್ ಹೈ ಎಂಡ್ ಕಾರು ಅಥವಾ ಹಾರ್ಡ್ಲಿ ಡೇವಿಡ್ಸನ್ ಬೈಕ್ನ ಓಡಿಸ್ತಾ ಇದ್ದ ನಮ್ಮ ತಲೆಹರಟೆ ಎತ್ತಿನ ಬಂಡಿ ಹತ್ತಿದ್ರೆ ಹೇಗಿರುತ್ತೆ ನೀವೇ ನೋಡಿ. ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ನಿನಗೆ ಗೊತ್ತಾ? ನಿನಗೆ ನಮ್ಮ ತಾತ ಗುಂಡ್ಲಳ್ಳಿ ಪೈಲ್ವಾನ್ ಲಿಂಗಣ್ಣವರು ಯಾವಾಗಲೂ ಒಂದೊಂದು ಮಾತು ಹೇಳ್ತಾ ಇದ್ರ. ಓ ಮೈ ಡಿಯರ್ ಮೊಮ್ಮಗನೇ, ನಮ್ಮ ಹಳ್ಳಿನಲ್ಲಿರೋ ಎತ್ತಿನ ಬಂಡಿ ಮೇಲೆ ಸವಾರಿ ಮಾಡೋ ಖುಷಿ ನಿನಗೆ ಆ ಕಿಕ್ ಕೊಡೋ ಮಲ್ಯನ ಕಿಂಗ್ ಫಿಶರ್ ಫ್ಲೈಟ್ ನಲ್ಲಿ ಕೂಡ ಸಿಗಲ್ವೋ ಅಂತ. ಸೊ ಯಾಕೋ ನಮ್ಮ ತಾತ ಎತ್ತಿನ ಗಾಡಿ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ. ನೋಡೇ ಬಿಡೋಣ ಅಂತ ನಾನು ಡಿಸೈಡ್ ಮಾಡಿದೆ ಕಾಂತ, ನಾನು ಡಿಸೈಡ್ ಮಾಡಿದೆ. ನಮ್ಮ ಅತ್ತೆ ಊರು ಚನ್ನಪಟ್ಟಣದ ದಶಾವರದ ಪೀಪಲ್ ಜೊತೆ ಸೇರ್ಕೊಂಡು ಗಾಡಿನ ಸಿದ್ಧ ಮಾಡಿ ಎತ್ತುಗಳಿಗೆ ಸಿಂಗಾರ ಮಾಡ್ಕೊಂಡು ನಮ್ಮ ಸೀನಿಯರ್ ಫಾರ್ಮರ್ ಅಂಡ್ ನಮ್ಮ ಪುಟಾಣಿ ಪುಟ್ಟೂಸ್ ಜೊತೆ ಸೇರ್ಕೊಂಡು ತೋಟಕ್ಕೆ ಹೊರಟ್ಬಿಟ್ಟೆ ಕಾಂತ. ನಾನು ತೋಟಕ್ಕೆ ನೋಡಲ್ಲಿ ನಾನು ಎತ್ತಿನ ಗಾಡಿ ಸವಾರಿ ಮಾಡ್ತಾ ಇದ್ರೆ ನನ್ನ ಜೈಲು ಕಾರ್ನಲ್ಲಿ ಕೊಡ್ತಾಗ್ಲೂ ಇಷ್ಟು ಮಜಾ ಬಂದಿರಲಿಲ್ಲ. ಏನ್ ಶಾಕ್ ಅಬ್ಸರ್ವರ್ ಅಂತೀಯ ನೀನು? ಓಕೆ, ನನ್ನ ಹಾರ್ಡ್ಲಿ ಡೇವಿಡ್ಸನ್ ಬೈಕ್ ಹತ್ತದಾಗ್ಲೂ ಇಷ್ಟೊಂದು ಕಿಕ್ ಕೊಟ್ಟಿರ್ಲಿಲ್ಲ. ಏನ್ ಸೌಂಡು, ಝೂಮ್ ಸೌಂಡು. ಜಸ್ಟ್ ನೋಡಲ್ಲಿ, ಸುಮ್ನೆ ಎಂಜಾಯ್ ಮಾಡೋ ನೀನು. ಜಸ್ಟ್ ನೋಡಲ್ಲಿ. ಬೆಳ್ಳಂ ಬೆಳಗ್ಗೆ ದಾರಿ ಬಿಡು, ಬೀಸೋ ಗಾಳಿಯ ದಾರಿ ಬಿಡು, ಬೆಳ್ಳಂ ಬೆಳಗ್ಗೆ ದಾರಿ ಬಿಡು, ಬೀಸೋ ಗಾಳಿಯ ದಾರಿ ಬಿಡು, ಎಡಮರದ ತುಂಬ ವಿಟವಿಟ್ಟು ಕುಳಿತ ಹಾಲಕ್ಕಿ ದಾರಿ ಬಿಡು, ಹಸಿರಸಿರ ರಾಶಿ ಭೂ ನಮಗೆ ಹಾಸಿಪೋ ಸೊಬಗೆ ದಾರಿ ಬಿಡು, ನಮ್ಮೂರಿನ ಬೆಳಕು ನಿಮ್ಮ ಊರಿಗೆ ಬರಲು ದಾರಿ ಬಿಡು, ಬೆಳ್ಳಂ ಬೆಳಗ್ಗೆ ದಾರಿ ಬಿಡು, ಈಸೋ ಗಾಳಿಯ ದಾರಿ ಬಿಡು. ಹೆಂಗೆ ನನ್ನ ಎತ್ತಿನ ಬಂಡೆ ಸವಾರೆ ಸಖತ್ತಾಗಿತ್ತು ಅಲ್ವಾ? ಆರನ್ ಮಾಡ್ತಾ ಇದ್ದೀರಿ ಸೈಡ್ಗೆ ಹೋಗ. ನೀನ್ ಏನೇ ಅನ್ನೋ, ನಮ್ಮ ಹಳ್ಳಿನಲ್ಲಿ ಆಚರಿಸೋ ಸಂಕ್ರಾಂತಿನೇ ಒರಿಜಿನಲ್ ಸಂಕ್ರಾಂತಿ. ಸೋ ಸ್ವೀಟು ಕಾಂತ, ಸೋ ಮಚ್ ಸ್ವೀಟು, ವೆರಿ ವೆರಿ ಕ್ಯೂಟು, ರಿಯಲಿ ಐ ಲೈಕ್ ಇಟ್, ಐ ಲೈಕ್ ಇಟ್ ಮೈ ಡಿಯರ್ ಪೀಪಲ್. ನಮ್ಮ ಹಳ್ಳಿ ಪೀಪಲ್ ಹಾಗೇನೆ ದಿನ ಬೆಳಗಾದ್ರೆ ಸಾಕು ಮೈ ಮುರಿದು ದುಡಿತಾರೆ, ಹೊಟ್ಟೆ ತುಂಬ ಮುದ್ದೆ ಊಟ ಮಾಡ್ತಾರೆ, ಕಣ್ ತುಂಬ ನಿದ್ದೆ ಮಾಡ್ತಾರೆ, ಒಳ್ಳೊಳ್ಳೆ ಕನಸುಗಳನ್ನ ಕಾಣ್ಕೊಂಡು. ಹೀಗೆ ಅಪರೂಪಕ್ಕೆ ಹಬ್ಬ ಹರಿದಿನ ಬಂದಾಗ ಕಷ್ಟ ಸುಖ ನೋವು ಎಲ್ಲ ಮರೆತು ಮನೆ ಮಂದಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಹೋಳಿಗೆ ಒಬ್ಬಟ್ಟು ಮಾಡ್ಕೊಂಡು ತಿಂತಾರೆ. ಸಂಕ್ರಾಂತಿ ಬಂದಾಗ ಸಿಹಿ ಕಬ್ಬು, ಅವರೆಕಾಯಿ, ಕಡಲೆಕಾಯಿ, ಗೆಣಸು, ಎಳ್ಳು ಬೆಲ್ಲ ತಿಂದು ಬಂಗಾರದಂಗೆ ಜೀವನ ಮಾಡ್ತಾರೆ ನಮ್ಮ ಹಳ್ಳಿ ಪೀಪಲ್. ಏನು ಅಂತೀಯ ನೀನು? ಐ ಲೈಕ್ ಇಟ್. ಅವ್ರಿಗೆ ಲಕ್ಷ ಲಕ್ಷ ಸಂಪಾದನೆ ಮಾಡೋ ಚಿಂತೆ ಇಲ್ಲ, ಕಂಡೋರ್ ದುಡ್ಡು ಹೊಡಿಬೇಕನ್ನೋ ಯೋಚನೆ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇರೋ ಬಡವಾರ ಇರೋದಿಲ್ಲ, ಆಫೀಸ್ ಕಿರಿಕು, ಟ್ರಾಫಿಕ್ ಜಾಮ್ ಜಂಜಾಟ ಇದ್ಯಾವುದೋ ಅವ್ರಿಗೆ ಗೊತ್ತೇ ಇಲ್ಲ ಕಾಂತ. ಪಾಪ ನಮ್ಮ ಹಳ್ಳಿ ಪೀಪಲ್, ಕ್ಯೂಟ್ ಪೀಪಲ್, ಕಷ್ಟಪಟ್ಟು ದುಡಿತಾರೆ, ಕೈಗೆ ಬಂದಷ್ಟು ಬೆಳೆ ಪಡಿತಾರೆ, ಒಪ್ಪತ್ತೋ ಎರಡು ಹೊತ್ತೋ ಒಟ್ಟಿನಲ್ಲಿ ಊಟ ಮಾಡಿ ನೆಮ್ಮದಿಯಾಗಿರ್ತಾರೆ. ಐ ಲೈಕ್ ಇಟ್, ಐ ಲೈಕ್ ಇಟ್. ನಾನು ನಮ್ಮ ದಶಾವರದ ಸಿದ್ದಪ್ಪ ತಾತನಿಗೆ, ತಾತಯ್ಯ ನಿಮ್ಮ ನೆಮ್ಮದಿಯ ಬದುಕಿನ ಗುಟ್ಟೇನು ಅಂತ ಕೇಳಿದ್ರೆ, ನೋಡ ಇಲ್ಲಿ ಲಿಂಗಣ್ಣನ ಮೊಮ್ಮಗನೇ, ಹುಟ್ಟಿಸಿರೋ ದೇವರು ಹುಲ್ ಮೇಸಲ್ಲ. ನಾನಿವಾಗ ಹೇಳಿದ ಒಂದು ಮಾತಿಗೆ 100 ಅರ್ಥ ಇದೆ, ಅರ್ಥ ಮಾಡ್ಕ. ನಿಮ್ಮ ಸಿಲಿಕಾನ್ ಸಿಟಿ ಪೀಪಲ್ಗೆ ಹೇಳೋ, ಇದ್ದಷ್ಟು ದಿನ ನೆಮ್ಮದಿಯಾಗಿರಿ ಅಂತ ಹೇಳಿದ್ರು ಕಾಂತ. ಎಂಥ ಮಾತು, ವಾವ್, ಎಂಥ ಮಾತಲ್ವಾ ಇದ? ಸೊ ಅದಕ್ಕೆ ಕಾಂತ ನಾವು ಚನ್ನಪಟ್ಟಣಕ್ಕೆ ಬಂದಿದ್ದಾಯ್ತು, ಸಂಕ್ರಾಂತಿ ಹಬ್ಬ ಮಾಡಿದ್ದಾಯ್ತು, ಎಲ್ಲ ಊಟ ಮಾಡಿದ್ದಾಯ್ತು, ಸಖತ್ತಾಗಿತ್ತು. ಏನ್ ತೇಗು ಅಂತೀಯ ನೀನು? ಓಕೆ, ಇವಾಗ ನಡಿ ಕಾಂತ ಹೋಗೋಣ ಅಲ್ಲಿ ಸಿಲಿಕಾನ್ ಸಿಟಿನಲ್ಲಿ. ಒನ್ಸ್ ಅಗೈನ್ ನಮ್ಮ ಎಡ್ಡಿಜಿ ಅಂಡ್ ಯೇಶು ಅಂಕಲ್ ಮತ್ತೇನೋ ನಾವಿಬ್ರು ಸಹೋದರರ ತರ ಇರೋಣ, ಜಗತ್ತನ್ನೇ ಗೆಲ್ಲೋಣ ಅಂತಿದ್ದಾರಂತೆ. ಅವ್ರದ್ದು ಅದೇನು ಕತೆ ಕೇಳ್ಕೊಂಡು ಬರೋಣ. ನಡಿ ಕಾಂತ ನಡಿ. ಏನೇ ಆಗಲಿ ಹಬ್ಬ ಮಾಡ್ರಿ, ಕಷ್ಟ ಇರಲಿ ಸುಖವೇ ಇರಲಿ, ಒಟ್ಟಿನಲ್ಲಿ ನೀವು ಚೆನ್ನಾಗಿರಿ, ಲೈಫು ಇಷ್ಟೇನೆ. ಓಕೆ, ನೋಡಿದ್ರಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಅಂತ ಬೆಂಗಳೂರಿನಿಂದ ಹಳ್ಳಿಗೆ ಹೋಗಿ ಅಲ್ಲಿ ಏನೇನು ತರಲೆ ಮಾಡ್ದ, ಹಬ್ಬನ ಹೇಗೆ ಮಾಡ್ದ ಅಂತ ನೋಡಿದ್ರಲ್ವಾ? ಇದು ತಲೆಹರಟೆ ಸಂಕ್ರಾಂತಿ ಸ್ಪೆಷಲ್. ನಾಳೆ ದಿನ ಮತ್ತೆ ಎಂದಿನಂತೆ ತನ್ನ ಪಂಚಿಂಗ್ ಡೈಲಾಗ್ನ ಹೊಡಿತಾ ಬರ್ತಾನೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.
ತಲೆ ಹರಟೆ ನಿನ್ ತರಲೆ ತರ ಹೋಯ್ ನಿನ್ ಮಾತು ನಿನ್ ಸ್ಟೈಲು ಬಲು ಜೋರು ಕಣ ಹೋಯ್ ಹಗಲನ್ನು ತೂಕಕ್ಕೆ ಇಡು ಕತ್ತಲನ್ನು ಅಳೆದು ನೋಡು ಸುಮ್ಮನೆ ತರಲೆ